ಏನು ಕೇಳ್ತಿದೆ ಸರ್, ಮೊದಲನೇದಾಗಿ ಏನು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಪದಗ್ರಹಣ ಮಾಡ್ತಾ ಇದ್ದೀರಾ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಶುಭ ಹಾರೈಸ್ತೀವಿ ಸರ್. ಏನೆಲ್ಲ ಸರ್ ಮುಂದಿನ ಯೋಜನೆಗಳು ಏನೆಲ್ಲ ಇಟ್ಕೊಂಡಿದ್ದೀರಾ, ಹಾಗೂ ನಿಮಗೆ ಸಹಕರಿಸಿದಂತ ಅಭ್ಯರ್ಥಿಗಳಿಗೆ, ನಿರ್ದೇಶಕರುಗಳಿಗೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ದೀರಾ ಸರ್? ನಾನು ಮೊದಲನೇ ಬಾರಿ ಏನು ಅಧ್ಯಕ್ಷ ಆಗ್ತಾ ಇಲ್ಲ, ಇದು 3ನೇ ಬಾರಿ ನಾನು ಅಧ್ಯಕ್ಷ ಆಗ್ತಾ ಇದ್ದೀನಿ. ನಾನು ಹಿಂದೆ 2008ರಿಂದ 2014ವರೆಗೂ ನಾನು ಅಧ್ಯಕ್ಷ ಆಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲೂ ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದ ಗುರುವಂದನಾ ಕಾರ್ಯಕ್ರಮ ಮಾಡಿ ಸುಮಾರು ನಮ್ಮ ಜನಾಂಗದ ಒಂದು 7-8 ಲಕ್ಷ ಜನನ ಸೇರಿಸಿ ಅವರ ಆಶೀರ್ವಾದವನ್ನು ಎಲ್ಲರಿಗೂ ಕೊಡ್ತಾ ಅವತ್ತು ಈ ಇಡೀ ಒಕ್ಕಲಿಗರ ಜನಾಂಗ ಹಿಂದೆ ಒಂದು ರ್ಯಾಲಿ ಬಿಟ್ಟರೆ ಅದು 2ನೇ ರ್ಯಾಲಿ ಆಗಿತ್ತು ಅಂತ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಕಮಿಟಿ 35 ಜನ ಕೂಡ ನನಗೆ ಬಹಳಷ್ಟು ಒಳ್ಳೆಯ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ಅವತ್ತು ಈ ಕೂತಿದ್ದೀರಲ್ಲ, ಈ ಬಿಲ್ಡಿಂಗು ಕೂಡ ಆ ಒಂದು ಸಂದರ್ಭದಲ್ಲಿ ಕಟ್ಟಿದ್ದು. ಇಲ್ಲಿ ಪಾರ್ಕಿಂಗ್ ಇರ್ಬೋದು, ಅದು ಆ ಸಂದರ್ಭದಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಹಾಕಿತ್ತು. ಆ ಸಂದರ್ಭದಲ್ಲಿ ಮೆಂಬರ್ಶಿಪ್ಪನ್ನು ಮುಕ್ತವಾಗಿ ಎಲ್ರಿಗೂ ದೊರೆಯುವಂತೆ ನಮ್ಮ ಜನಾಂಗದವರಿಗೆ ನಾವು ಅವತ್ತು ಕೊಟ್ಟಂಥ ದಿನಗಳು. ಅದೇ ಸಂದರ್ಭದಲ್ಲಿ ಎಲ್ಲ ಕಾಲೇಜುಗಳನ್ನು ಕೂಡ ಹೈಟೆಕ್ ಆಗಿ ಎಲ್ಲ ಬೇರೆ ಕಾಲೇಜುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಕಾಲೇಜುಗಳು ಕೂಡ ಅತ್ಯುನ್ನತ ಕಾಲೇಜುಗಳು ಅನ್ನೋ ಒಂದು ಮಟ್ಟಕ್ಕೆ ಏರಿಸಿ 5 ವರ್ಷಗಳ ಕಾಲ ನಾವು ಅವತ್ತು ಅಧಿಕಾರ ಮಾಡ್ತೀವಿ. ಈಗ ನಾನು ಸುಮಾರು 3 ವರ್ಷಗಳ ಹಿಂದೆ ಚುನಾವಣೆ ಆದಾಗ ನನ್ನ ಜೊತೆಯಲ್ಲಿ 10 ಜನ ಅಭ್ಯರ್ಥಿಗಳನ್ನು ನಮ್ಮ ಜನಾಂಗ ಗೆಲ್ಲಿಸಿಕೊಟ್ರು. ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟರ್ಗಳನ್ನ ಹಾಕಿದ್ರು. ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದು ಕುಂದು ಬರ್ತಾ ಇದೆ, ನಮ್ಮ ಇರೋದು ಒಂದು ಸಂಘಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಾಂಗಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಆಡಳಿತ ಮಂಡಳಿ ಬರಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷ ಆಗಬೇಕು ಅಂತೇಳಿ 10 ಜನನ ಗೆಲ್ಲಿಸಿಕೊಟ್ಟು, ಆದರೂ ಕೂಡ ನಾನು ಅಧ್ಯಕ್ಷ ಆಗಲಿಲ್ಲ. 3 ಸಾರಿ ಪ್ರಯತ್ನ ಪಟ್ಟು ಇದು 4ನೇ ಬಾರಿ ಎಲ್ಲ ನಮ್ಮ ನಿರ್ದೇಶಕರ ಸಹಕಾರದಿಂದ ಅವರು ನಮ್ಮ ನಿರ್ದೇಶಕರುಗಳು ಈ ಸಾರಿ 21 ಜನ 35ರಲ್ಲಿ 21 ಜನ ನನಗೆ ಸಹಕಾರ ಕೊಟ್ಟು ಇವತ್ತು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಆದರೆ ನಾನು ಒಬ್ಬನೇ ಅಧ್ಯಕ್ಷ ಅಲ್ಲ, 21 ಜನರೂ ಕೂಡ ಅಧ್ಯಕ್ಷರುಗಳೇ. ಯಾಕೆ ಅಂದರೆ ಎಲ್ಲರೂ ಸೇರಿ ಇಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಗ್ಗಟ್ಟಿಂದ ಇದ್ದು, ಯಾರೂ ಕೂಡ ಕೆಟ್ಟ ಕೆಲಸ ಮಾಡ್ದೇನೆ, ಅವ್ಯವಹಾರ ಮಾಡ್ದೇನೆ ಚೆನ್ನಾಗಿ ನಿಲ್ಲಿಸ್ಕೊಂಡು ಸಂಘದ ಅಭಿವೃದ್ಧಿ ಮತ್ತು ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದರೆ ಮಾತ್ರ ಆವಾಗ ಒಕ್ಕಲಿಗರ ಸಂಘ ಚೆನ್ನಾಗಿ ನಡೀತಾ ಇದೆ. ಈಗ ಬಂದಿರತಕ್ಕಂಥ ಆಡಳಿತ ಸಮಿತಿ ಒಳ್ಳೆ ಸಮಿತಿ ಬಂದಿದೆ ಅನ್ನೋ ಒಂದು ನಮ್ಮ ಜನಾಂಗಕ್ಕೆ ಬರ್ತದೆ, ನಮ್ಮ ಮೇಲೆ ನಂಬಿಕೆ ಬರ್ತದೆ. ಆದರೆ ಅದೇ ರೀತಿ ನಮ್ಮ ಜನಾಂಗದ ಇಲ್ಲಿ ಏನು ನೌಕರರು ಇದ್ದಾರೋ ಆ ನೌಕರರಿಗೆ ಏನು ತೊಂದರೆಗಳಿದ್ರೆ ಆ ಥರ ತೊಂದರೆಗಳನ್ನು ಕೂಡ ನಾವು ಇವತ್ತು ನಾಳೆಯಿಂದಲೇ ಸರಿಪಡಿಸಿ ಯಾರಿಗೂ ಅನ್ಯಾಯ ಆಗಬಾರ್ದು. ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳು ಕೂಡ ಅತಿ ಹೆಚ್ಚಿನ ಸೌಲಭ್ಯಗಳು ಏನೇನು ದೊರಕಬೇಕು ಅದನ್ನೆಲ್ಲ ಅನುಕೂಲಗಳು ಮಾಡಿ, ಮತ್ತು ನಮ್ಮ ಏನು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಇವತ್ತು 250 ಸೀಟ್ ಆಗಿದೆಯೋ ಆ 250 ಸೀಟ್ ಉಳಿಸ್ಕೊಳ್ಬೇಕಾದ್ರೆ ನಾವು ಪೇಷಂಟ್ಗಳು ಜಾಸ್ತಿ ಮಾಡಬೇಕು, ಬಿಲ್ಡಿಂಗ್ಗಳು ಮಾಡಬೇಕು, ಡಾಕ್ಟ್ರುಗಳು ಒಳ್ಳೊಳ್ಳೆ ಡಾಕ್ಟ್ರುಗಳನ್ನ ನುರಿತ ಡಾಕ್ಟ್ರುಗಳನ್ನ ಹಾಕ್ಕೊಂಡು ಕೆಲಸ ಮಾಡಿ ಪೇಷಂಟ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಮಾಡಿಸಿದರೆ ನಾವು ಈ ಸಂಘನ ಒಳ್ಳೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಲ್ಲ. ಆಮೇಲೆ ನನ್ನದು ಕೆಲವು ಯೋಜನೆಗಳಿದ್ದಾವೆ. ಆ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಒತ್ತು ಹಾಸ್ಟೆಲ್ಗಳಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಹಾಸ್ಟೆಲ್ಗಳು ಮಾಡಬೇಕು. ಬೆಂಗಳೂರಿನಲ್ಲಿ ಕೂಡ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳು ಜಾಸ್ತಿ ಮಾಡಬೇಕು. ಯಾಕೆಂದರೆ ಹಳ್ಳಿಗಾಡಿನಿಂದ ರೈತರ ಮಕ್ಕಳು ಹೆಣ್ಮಕ್ಳು ಬಂದರೆ ಇಲ್ಲಿ ಅವರಿಗೆ ಉಳಿಯೋಕ್ಕೆ ಜಾಗ ಇಲ್ಲ, ಎಲ್ಲಂದ್ರಲ್ಲಿ ಇರೋಕ್ಕೂ ಆಗಲ್ಲ ಹೆಣ್ಮಕ್ಳು. ಅದು ನಮ್ಮ ರೈತರು ಆ ಮಕ್ಕಳನ್ನ ಓದಿಸ್ಬೇಕು, ತೊಂದರೆ ಆಗ್ತದೆ. ಅದರಿಂದ ಈಗ ಹೆಣ್ಮಕ್ಳ ಹಾಸ್ಟೆಲ್ಗಳಿರ್ಬೋದು, ಮತ್ತು ಕಾರ್ಪೊರೇಷನ್ ಹತ್ರ ಹಡ್ಸನ್ ಸರ್ಕಲ್ ಬಿಲ್ಡಿಂಗಲ್ಲಿ ಸುಮಾರು ಬಾಡಿಗೆ ಬರುವಂಥ ಜಾಗ ಇದೆ. ಆ ಜಾಗನ ಸುಮಾರು 12 ವರ್ಷದಿಂದ ಅದು
ಹಾಗೇ ಇದೆ. ಅದನ್ನು ನಾಳೆಯಿಂದನೇ ಕಾರ್ಯಗತ ತಂದು ಅದನ್ನು ಏನು ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಸ್ವಾಮೀಜಿಗಳು ಮತ್ತು ಮುಖಂಡರುಗಳನ್ನ ಎಲ್ಲ ಕೇಳಿಕೊಂಡು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅದನ್ನು ತಂದು ಅಲ್ಲಿ ಒಳ್ಳೆಯ ಒಂದು ಪ್ರಾಜೆಕ್ಟ್ ಮಾಡಿ ಸಂಘಕ್ಕೆ ರೆವಿನ್ಯೂ ಬರುವ ರೀತಿಯಲ್ಲಿ ಅಲ್ಲಿ ಮಾಡೋದು, ಅಥವಾ ಏನಾದರೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದು, ಇಲ್ಲ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುವಂಥದ್ದನ್ನು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂತ್ಕೊಂಡು ತೀರ್ಮಾನ ತಗೊಂಡಿರಿ. ಮತ್ತು ಈಗ ಬನಶಂಕರಿಯಲ್ಲಿ ನಮ್ಮ ಗುಂಡೂರಾಯರು ಒಂದು ಜಾಗ ಕೊಟ್ಟಿದ್ದರು. ಆ ಜಾಗ ಇವತ್ತು 2014ರಲ್ಲಿ ರಿನ್ಯೂವಲ್ ಆಗಬೇಕಾಗಿತ್ತು BDAಯಿಂದ. ಇವತ್ತು ಅಲ್ಲಿ 125 ಕೋಟಿ ದುಡ್ಡು ಕಟ್ಟಬೇಕು ಅಂತೇಳಿ ನಮಗೆ ಅನೇಕ ಸಾರಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಆದರೂ ನಮ್ಮ ಒಡಕಿನಿಂದ ಆ ಸಂದರ್ಭಕ್ಕೆ ಸಹಾಯಕ್ಕಾಗಿ ದುಡ್ಡು ಕಟ್ಟದೇ ಇದ್ದಿದ್ದಕ್ಕೆ ಇವತ್ತು ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಳಿಲ್ಲ. ನಮ್ಮ DCM ಸಾಹೇಬರು, ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಒಕ್ಕಲಿಗ ಸಂಘ ಏನು ಬೇಕೋ ಸಹಾಯ ಮಾಡ್ತೀನಿ, ನೀವು ಅದನ್ನು ಮಾಡಿಸ್ಕೊಡಿ ಅಂತೇಳಿ. ಎಷ್ಟು ಕಡಿಮೆ ಅದನ್ನು ಮಾಡುವ ಮೊದಲನೇ ಅದೊಂದು, ಮತ್ತು ಎಕ್ಸೆನ್ಸರ್ಗಳ ಬಿಲ್ಡಿಂಗು, ಮತ್ತು ಇಷ್ಟು ದೊಡ್ಡ ಸಂಸ್ಥೆ 6 ಲಕ್ಷ ಜನ ಮೆಂಬರ್ ಇದ್ದರೂ ಕೂಡ, ಇಷ್ಟು ವಿದ್ಯಾಸಂಸ್ಥೆಗಳಿದ್ದರೂ ಕೂಡ ನಾವು ಸರ್ವ ಸದಸ್ಯರ ಸಭೆಯನ್ನೇ ಮಾಡಿದೆ. ಆ ಸರ್ವ ಸದಸ್ಯರ ಸಭೆಯನ್ನು ಮಾಡಿ ನಮ್ಮ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಯಾವುದೇ ತೀರ್ಮಾನಗಳು ತಗೋಬೇಕಾದ್ರೂ ಆ ಒಂದು ಭಗವದ್ಗೀತೆ ಥರ ಒಂದು ಬೈಲಾ ಬುಕ್ಕನ್ನು ತಿದ್ದುಪಡಿ ತಂದು ನಮ್ಮ ಎಲ್ಲ ಜನಾಂಗನ ಕರೆದು ಒಂದು ಕಡೆ ಸೇರಿ ಇವೆಲ್ಲ ಉದ್ದೇಶಗಳಿದ್ದಾವೆ. ನೋಡೋಣ. ಈಗ ನಮ್ಮ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಇದೆಲ್ಲ ಆಗಬೇಕು. ನಿರ್ದೇಶಕರುಗಳು ಇವತ್ತು ನಮ್ಮನ್ನು ಏನು 21 ವೋಟ್ ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ಮಾಡಿದರು, ಅವರೆಲ್ಲರಿಗೂ ನಾನು ಮೊದಲು ಚಿರುನುಡಿಯಾಗಿ ನಾನು ಕೆಲಸ ಮಾಡ್ತೀನಿ. ಅವ್ರನ್ನೆಲ್ಲರೂ ಕಾನ್ಫಿಡೆನ್ಸ್ ತೊಗೊಳ್ತೀನಿ. ಯಾವುದೇ ರೀತಿಯಲ್ಲಿ ಯಾರನ್ನೂ ನಾನು ದೂರಾಸಿಟ್ಟು ನಾನೇ ಸ್ವಂತ ತೀರ್ಮಾನ ತೊಗೊಳೋದಾಗಲಿ ಅದೆಲ್ಲ ನಾವೇನು ಮಾಡಲ್ಲ. ನನಗೆ ಒಳ್ಳೆಯ ಕಾರ್ಯದರ್ಶಿಯವರು ಸಿಕ್ಕಿದ್ದಾರೆ, ವನಪ್ ರೆಡ್ಡಿಯವರು, ಮತ್ತು ಸಹಾಯಕ ಕಾರ್ಯದರ್ಶಿಯವರು ಇವರು ನಮ್ಮ ಹನುಮಂತರಾಯಪ್ಪನವ್ರು ಸಿಕ್ಕಿದ್ದಾರೆ, ಖಜಾಂಚಿಯವರಾಗಿ ಬಾಲಕೃಷ್ಣ ಅವರು ಸಿಕ್ಕಿದ್ದಾರೆ, ಮತ್ತು ನಮ್ಮ ಉಪಾಧ್ಯಕ್ಷರು ಇವರು ರೇಣುಕಾ ಪ್ರಸಾದ್ ಅವರು ಸಿಕ್ಕಿದ್ದಾರೆ. ಆಮೇಲೆ ಇನ್ನೊಬ್ಬರು ಉಪಾಧ್ಯಕ್ಷರು ಶ್ರೀನಿವಾಸ್ ಅವರು ಸಿಕ್ಕಿದ್ದಾರೆ. ನಾವು 6 ಜನ ಆಫೀಸ್ ಬೇರರಾದರೂ 21 ಜನ ಒಗ್ಗಟ್ಟಿಂದ ಕೆಲಸ ಮಾಡಿ ಸಂಘದ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ದುಡಿತೀವಿ ಅಂತ ನಾವು ಮಾತಾಡ್ತೀವಿ. ಸರ್, ಸಜ್ಜೆಪಳ್ಳಿ ಜಾಗನ ಈಗಾಗಲೇ ಸಿವಿಲ್ ಕೋರ್ಟಲ್ಲಿ ಏನು ಹಿಂದೆ ಕಾಂಪ್ರಮೈಸ್ ಆಗಿತ್ತೋ ಆ ಜಾಗಕ್ಕೆ ದುಡ್ಡು ಕಟ್ಟಿ ಅಂತೇಳಿ ನನಗೆ ಕೆಲವರು ಹೇಳಿದರು. ಒಂದು ಈಗಾಗಲೇ ಒಂದು ಕಮಿಟಿ ಕೂಡ ಮಾಡಿದ್ದೀರಿ. ಯಾರು ನಮ್ಮ ಅಶೋಕ್ ತಮ್ಮಾಜಿಯವರದು. ಅದನ್ನು ನಾವು ನುರಿತ ಒಳ್ಳೆ ವಕೀಲರುಗಳನ್ನ ನೋಡಿ ಮುಂದೆ ಏನು ಅದನ್ನು ವಾಪಸ್ ತೊಗೊಳಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಆ ಪ್ರಯತ್ನ ಮಾಡೋದಕ್ಕೂ ಕೂಡ ನಾವೆಲ್ಲರೂ ಕಟ್ಟುಬದ್ಧವಾಗಿ ನಿಂತು ಕೆಲಸ ಮಾಡ್ತೀರಿ. ಈಗಾಗಲೇ ಅಲ್ಲೇನೋ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಕಾಂಪೌಂಡ್ ಆಗ್ತಾ ಇದ್ದಾರೆ, ಲೇಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾಳೆಯಿಂದನೇ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಯಾವುದೇ ಕೆಲಸ ನಡೀತಿದ್ರು ಅದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಾವು ಏನು ಅದನ್ನು ನಮ್ಮ ಸಂಘಕ್ಕೆ ತಗೋಬೇಕಾದ್ರೆ ಏನೇನು ಪ್ರಯತ್ನ ಪಡಬೇಕೋ ಎಲ್ಲ ಪ್ರಯತ್ನವನ್ನು ಪಟ್ಟು ಅದನ್ನು ಉಳಿಸ್ಕೊಡೋದಕ್ಕೆ ನಾವು ಪ್ರಯತ್ನ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಎಲ್ಲ ಸೆಕ್ರೆಟರಿ ಸುಮಾರು ನಾವು